ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋನ ಒಂದು ಪಾಸಿಟಿವ್ ನ್ಯೂಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 4-5 ಗರ್ಲ್ಸ್ ನನಗೆ ಮೆಸೇಜ್ ಮಾಡಿದ್ರಿ ದಟ್ ನೀವೆಲ್ಲ ಪ್ರೆಗ್ನೆಂಟ್ ಇದ್ದೀರಿ ಅಂತ. ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ನನಗೆ ಮೆಸೇಜ್ ಮಾಡಿ ನೀವು ಪ್ರೆಗ್ನೆಂಟ್ ಅಂತ ನ್ಯೂಸ್ ಹೇಳಿದ್ದಕ್ಕೆ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಒಂದು, ನೀವು ಪ್ರೆಗ್ನೆಂಟ್ ಇರೋದಕ್ಕೆ ಆಬ್ವಿಯಸ್ಲಿ ಐ ಆಮ್ ಹ್ಯಾಪಿ ಫಾರ್ ಯು ಗೈಸ್. ಸೆಕೆಂಡ್ ಒನ್ನು, ನೀವು ಬಂದುಬಿಟ್ಟು ನನಗೆ ಶೇರ್ ಮಾಡಿದರೆ ಐ ಫೆಲ್ಟ್ ಸೋ ಹ್ಯಾಪಿ. ತುಂಬ ಖುಷಿ ಆಯಿತು ನೀವು ಬಂದು ನನಗೆ ಶೇರ್ ಮಾಡಿದ್ದಕ್ಕೆ. ಒಬ್ಬರು ಅದರಲ್ಲಿ ಸೆಕೆಂಡ್ ನನ್ನ ಜೊತೆನೇ ಇನ್ಫರ್ಟಿಲಿಟಿ ಜರ್ನಿ ಸ್ಟಾರ್ಟ್ ಮಾಡಿದರು. ಸೆಕೆಂಡ್ IUI ಸಕ್ಸಸ್ ಆಯಿತು ಅವ್ರಿಗೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಡಿಯರ್. ಆಮೇಲೆ ನ್ಯಾಚುರಲ್ ಕನ್ಸೆಪ್ಷನ್ ವಿತ್ ದ ಹೆಲ್ಪ್ ಆಫ್ ಮೆಡಿಕೇಷನ್ ಒಂದಿಬ್ಬರಿಗೆ ಕನ್ಸೀವ್ ಆಗಿದೆ. ಥ್ಯಾಂಕ್ ಯು. ಒಬ್ಬರಿಗೆ IVF ಪಾಸಿಟಿವ್ ಬಂದಿದೆ ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯೋರ್ ನ್ಯೂಸು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಹೆಲ್ದಿ ಆಗಿರಲಿ ಪಾಪು, ಮತ್ತು ನೀವು ಖುಷಿಯಾಗಿ ಇರಿ. ಸೊ ನೀವು ಎಷ್ಟೊಂದು ವರ್ಷ ಆದಮೇಲೆ ಎಷ್ಟೊಂದು ಮೆಡಿಕೇಷನು, ಮೆಂಟಲ್ ಹೆಲ್ತ್ ಡಿಸ್ಟರ್ಬ್ ಆಗಿ, ಸ್ಟ್ರೆಸ್ಸು, ಮೂಡ್ ಸ್ವಿಂಗ್ಸು, ಆ ಟ್ರಾವೆಲ್ ಅಂದರೆ ಟ್ರೀಟ್ಮೆಂಟ್ ಟೈಮಲ್ಲಿ ಟ್ರಾವೆಲ್ ಮಾಡೋದೆಲ್ಲ ಪ್ರಾಬ್ಲಮ್, ಅದೆಲ್ಲ ಬೇರ್ ಮಾಡಿಕೊಂಡು ಯು ಗೈಸ್ ಸ್ಟುಡ್ ಸ್ಟ್ರಾಂಗ್. ಇವಾಗ ಪ್ರೆಗ್ನೆಂಟ್ ಆಗಿದ್ದೀರಾ, ಅದನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನಿಮ್ಮ ಹೆಲ್ತು, ನಿಮ್ಮ ಬೇಬಿ ಹೆಲ್ತು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲ ಸ್ಕ್ಯಾನ್ಸ್ ಮಾಡ್ಕೊಳ್ಳಿ, ಎಲ್ಲ ಮೆಡಿಕೇಷನ್ ತೊಗೊಳ್ಳಿ, ಏನೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಫುಲ್ ಖುಷಿಯಾಗಿರಿ. ಎಲ್ಲ ಟಾಕ್ಸಿಕ್ನ ಆಚೆ ಬಿಡಿ. ನೀವು ಇಷ್ಟು ಲಾಂಗ್ ಜರ್ನಿನ ಏನಕ್ಕೆ ಸಫರ್ ಮಾಡಿದ್ರು ಅದು ನಿಮ್ಮ ಕೈಯಲ್ಲಿದೆ. ಚೆನ್ನಾಗಿ ಕಾಪಾಡ್ಕೊಳ್ಳಿ, ಖುಷಿಯಲ್ಲಿರಿ. ಅಟ್ ದ ಎಂಡ್ ಆಫ್ ದ ಡೇ ನೀವು ಖುಷಿಯಲ್ಲಿದ್ದರೆ ನಿಮ್ಮ ಪಾಪನೂ ಖುಷಿಯಲ್ಲಾಗಿರುತ್ತೆ. ಎಂಡಲ್ಲಿ ಡೆಲಿವರಿ ಕೂಡ ಹೆಲ್ದಿಯಾಗಿ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಒನ್ಸ್ ಅಗೇನ್. ಸೊ ಈ ವಿಡಿಯೋ ಮಾಡೋಕ್ಕೆ ಏನು ರೀಸನ್ ಅಂದರೆ, ತುಂಬ ಜನ ಇದೇ ಥರ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಥವಾ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಅಥವಾ ಇನ್ನೂ ಕನ್ಸೀವ್ ಆಗೋಕ್ಕೂ ಮುಂಚೆನೇ ಎಷ್ಟೊಂದು ಜರ್ನಿ ಆಗಿರುತ್ತೆ. ಆಮೇಲೆ ಇನ್ಫರ್ಟಿಲಿಟಿ ಜರ್ನಿ ಕವರ್ ಮಾಡಿ ಆಮೇಲೆ ಕನ್ಸೀವ್ ಆಗಿರ್ತೀರ. ಸೊ ಈ ಥರ ನಿಮ್ಮದು ಎಷ್ಟೊಂದು ಒಬ್ರೊಬ್ರದ್ದು ಒಂದೊಂದು ಥರ ಡಿಫ್ರೆಂಟ್ ಸ್ಟೋರಿ ಇರುತ್ತೆ. ಇಟ್ ಮೇ ಬಿ ಲೈಕ್ 2 IUI ಫೇಲ್ ಆಗಿದ್ದು, 4 IVF ಫೇಲ್ ಆಗಿದ್ದು, ICSI ಫೇಲ್ ಆಗಿದ್ದು, ನ್ಯಾಚುರಲ್ ಕನ್ಸೆಪ್ಷನ್ ಆಗ್ತಿಲ್ಲ, ಓವ್ಯುಲೇಷನ್ ಇಂಡಕ್ಷನ್ ಮಾಡಿಸ್ಕೊಂಡ್ರೂ ಸಕ್ಸಸ್ ಆಗ್ತಾ ಇಲ್ಲ, ಅಥವಾ ಫೈಬ್ರಾಯ್ಡ್ ಇಶ್ಯೂ, ಎಂಡೋಮೆಟ್ರೋಸಿಸ್ ಇಶ್ಯೂ, ಹೀಗೆ ಮಲ್ಟಿಪಲ್ ಹಂಡ್ರೆಡ್ಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ನಮ್ಮ ಫೀಮೇಲ್ಸಿಗೆ. ಆ ಥರ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಆ ಥರ ಎಲ್ಲ ಬೇರ್ ಮಾಡಿಕೊಂಡು ನಿಮ್ಮದು ಸ್ಟೋರೀಸ್ ಇರುತ್ತೆ. ಎಟ್ ದ ಎಂಡ್ ನೀವು ಪ್ರೆಗ್ನೆಂಟ್ ಆಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಆಗದೇ ಇರ್ಬೋದು ಅಥವಾ ಇನ್ನೂ ಟ್ರೈ ಮಾಡ್ತಾ ಇರ್ಬೋದು. ನಿಮ್ಮದೆಲ್ಲ ಸ್ಟೋರೀಸ್ನ ನನಗೆ ಶೇರ್ ಮಾಡಿದರೆ ನಾನು ಅದನ್ನು ಯೂಟ್ಯೂಬಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದ್ಯಾಟ್ ಇಲ್ಲೇ ಹತ್ತಿರ HAL ಏರ್ಪೋರ್ಟ್ ಇರೋದ್ರಿಂದ ಈ ಥರ ಫ್ಲೈಟಿಂದೆಲ್ಲ ಸೌಂಡ್ ಬರುತ್ತೆ. ಸ್ವಲ್ಪ ಅದು ಹೋಗೋವರೆಗೂ ವೆಯ್ಟ್ ಮಾಡ್ತೀನಿ. ಸೊ ನೀವು ಈ ಥರ ಎಲ್ಲ ಜರ್ನಿ ನೋಡಿರ್ತೀರ, ಅಂದರೆ ನೀವೇನೋ ಮಿಸ್ಟೇಕ್ ಮಾಡಿರ್ತೀರ ಅಥವಾ ನಿಮ್ಮ ಹೆಲ್ತ್ ಇಶ್ಯೂ ಏನೋ ಇರುತ್ತೆ. ಆಮೇಲೆ ಈ ಟ್ರೀಟ್ಮೆಂಟ್ ತೊಗೊಂಡು ಇಷ್ಟು ದಿನ ಆದಮೇಲೆ, ಇಷ್ಟು ಇಯರ್ಸ್ ಆದಮೇಲೆ ನೀವು ಕನ್ಸೀವ್ ಆಗಿರ್ತೀರ. ನಿಮಗೇನೋ ಟ್ವಿನ್ಸು, ಎಷ್ಟೋ ಮಕ್ಕಳು ಇರ್ತಾವಲ್ಲ, ಈ ಥರ ಎಲ್ಲ ಜರ್ನಿನ ನೀವು ನನ್ನ ಜೊತೆ ಶೇರ್ ಮಾಡಿಕೊಂಡ್ರೆ ನಾನು ಅದನ್ನು ಇಲ್ಲಿ ಯೂಟ್ಯೂಬಲ್ಲಿ ವಾಯ್ಸ್ ಆಗಿ ಅದನ್ನು, ನಿಮ್ಮ ಸ್ಟೋರಿ ಇರುತ್ತೆ, ನಂದು ವಾಯ್ಸ್ ಇರುತ್ತೆ. ಯೋರ್ ಸ್ಟೋರಿ ಮೈ ವಾಯ್ಸ್. ಇದೇ ಥರ ಗುಡ್. ಯೋರ್ ಸ್ಟೋರಿ ಮೈ ವಾಯ್ಸ್ ಇದೇ ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೋರ್ ಸ್ಟೋರಿ ಮೈ ವಾಯ್ಸ್. ಓಕೆ, ನೋಡೋಣ ಎಷ್ಟು ಜನ ನಿಮ್ಮದು ಜರ್ನಿ ಶೇರ್ ಮಾಡ್ತೀರಾ. ನಾನು ಅದನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ. ಹೋಪ್ ಅದು ಬೇರೆ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಯಾಕಂದರೆ ಒಂದೊಂದ್ಸಲ ಎಷ್ಟೊಂದು ಜನಕ್ಕೆ ಗಿವ್ ಅಪ್ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರಿಗೆ ಎಂಡೋಮೆಟ್ರಿಸ್ ನನಗೆ ಪೀರಿಯಡ್ಸ್ ಪೇನೇ ತಡ್ಕೊಳಕ್ಕಾಗಲ್ಲ. ಎಂಡೋಮೆಟ್ರಿಸ್ ವರ್ಸ್ಟ್. ಅದು ಯಾವಾಗ ಪೇನ್ ಆಗುತ್ತೆ, ಅದು ತುಂಬ ವರ್ಸ್ಟ್. ಅದು ಇನ್ಫ್ಯಾಕ್ಟ್ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂದ್ರೇ ವರ್ಸ್ಟ್. ಅದು ಇನ್ನು ಎಂಡೋಮೆಟ್ರಿಸ್ ಇನ್ನೂ ವರ್ಸ್ಟು. ಸೊ ಆ ಥರ ಏನೋ ಇರುತ್ತೆ. ಒಬ್ಬರು ಏನೋ ಸರ್ಜರಿ ಮಾಡ್ಕೊಂಡ್ಮೇಲೆ ಸರಿ ಹೋಗಿರುತ್ತೆ, ಅವ್ರ ಸ್ಟೋರಿನ ಇನ್ನೊಬ್ರು ಯಾರೋ ರಿಲೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನಂದೇ ನೋಡಿ, IUI ಮಾಡಿಸ್ಕೊಳೋಕ್ಕೂ ಮುಂಚೆ HSG ಮಾಡಿಸ್ಕೊಂಡಾಗ ಲೆಫ್ಟ್ ಬ್ಲಾಕ್ ಇತ್ತಲ್ವ, ನನ್ನ ಜೊತೆ ಎಷ್ಟೊಂದು ಜನ ಕನೆಕ್ಟ್ ಆದರೆ. ಇನ್ಫ್ಯಾಕ್ಟ್ ನಾ ಹೇಳಿದೆ ಅಲ್ವಾ, ಒಬ್ಬರು ಅವ್ರಿಗೂ ಕನೆಕ್ಟ್ ಆಗಿಬಿಟ್ಟು ಇವಾಗ ಅವ್ರು ಕನ್ಸೀವ್ ಆಗಿದ್ದಾರೆ ಸೆಕೆಂಡ್ ಅಟೆಂಪ್ಟಲ್ಲಿ IUI. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಈ ಥರ ಒಬ್ಬರು ಕನೆಕ್ಟ್ ಆಗಿ, ಓಕೆ, ಮೈಂಡಲ್ಲಿ ಸ್ವಲ್ಪ ಇರುತ್ತೆ, ಓಕೆ ನಾನು ಒಬ್ಬಳೇ ಅಲ್ಲ, ಇನ್ನೊಬ್ಬರು ಈ ಥರ ಇದೆ, ನನಗೊಬ್ಬಳಿಗೆ ಈ ಥರ ಪ್ರಾಬ್ಲಮ್ ಆಗ್ತಿಲ್ಲ, ಐ ಕ್ಯಾನ್ ಓವರ್ಕಮ್ ದಿಸ್ ಅಂತ ಬರುತ್ತೆ, ಥಾಟ್ ಬರುತ್ತೆ. ಸೊ ಅದು ಬೇರೆದವ್ರಿಗೆ ಹೆಲ್ಪ್ ಆಗುತ್ತೆ. ಅದು ಒಂದು ಲಾಸ್ಟ್ ಪುಷ್ ಬೇಕಾಗಿರುತ್ತೆ ಒಬ್ರೊಬ್ರಿಗೆ ಒಂದೊಂದು ಸಲ. ಸೊ ಆ ಪುಷ್ ನಿಮ್ಮ ಸ್ಟೋರಿ ಇನ್ಸ್ಪೈರ್ ಮಾಡ್ಬೋದು. ಸೊ ನಿಮ್ದೇನಾದರೂ ಮಿಸ್ಟೇಕ್ಸ್ ಮಾಡಿದರೆ, ನಿಮ್ದೇನಾದರೂ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಆಗಿದ್ರೆ, ಅಥವಾ ಹಾಸ್ಪಿಟಲ್ ಕಡೆಯಿಂದನೇ ಏನೋ ಒಂದು ಇಶ್ಯೂ ಆಗಿದೆ, ವಾಟ್ ಎವರ್ ನಿಮ್ದು ಏನೇ ಸ್ಟೋರಿ ಇರಲಿ, ಇಟ್ ಮೇ ಬಿ ಮೆಡಿಸಿನ್ ವಾಯ್ಸ್ ಇರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಡಿಸಿಷನ್ ಮೇಕಿಂಗ್ ಆಗಿ ಏನೋ ಒಂದು ಸ್ಟೋರಿ ನಿಮ್ಮದು ಇರುತ್ತೆ ಅಲ್ವಾ, ಪರ್ಸ್ನಲ್ ಸ್ಟೋರಿ ಇರುತ್ತಲ್ಲ, ಅದನ್ನು ನೀವು ನನಗೆ ಹೇಳಿದರೆ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಅದರಿಂದ ಯಾರೋ ಒಬ್ರು
ಇನ್ನೊಬ್ರು ಇನ್ಸ್ಪೈರ್ ಆಗಿಬಿಟ್ಟು ದೇ ಕ್ಯಾನ್ ಚೇಂಜ್ ದೋಸ್ ಮಿಸ್ಟೇಕ್ಸ್. ಅಂದರೆ ಆ ಮಿಸ್ಟೇಕ್ ಅವ್ರು ಮಾಡದೇ ಇರ್ಬೋದು, ಅಥವಾ ನೀವೇನು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿರ್ತಾರ ಅಥವಾ ಮೆಡಿಕಲ್ ಏನು ಅಪ್ರೋಚ್ ಮಾಡಿರ್ತಾರ ಅದರಿಂದ ಇನ್ಸ್ಪೈರ್ ಆಗಿ ದೇ ಕ್ಯಾನ್ ಟೇಕ್ ನೆಕ್ಸ್ಟ್ ಸ್ಟೆಪ್ನ ತೊಗೋಬೋದು. ಅದಕ್ಕೆ ಈ ವಿಡಿಯೋ ನಾನು ಮಾಡ್ತಾ ಇರೋದು. ಹಾಗೇನಾದರೂ ನಿಮಗೆ ಶೇರ್ ಮಾಡಬೇಕು ಅಂತ ಅನಿಸಿದರೆ ನಾನು ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೊಡ್ತೀನಿ, ಅದರಲ್ಲಿ ನೀವು ನಿಮ್ಮ ಬಂದು ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ಮ ಸ್ಟೋರಿ ಶೇರ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮಗೆ ಐಡೆಂಟಿಟಿ ರಿವೀಲ್ ಮಾಡೋದು ಬೇಡ ಅಂದರೆ ಅಲ್ಲಿ ಟೆಲ್ ಯುವರ್ ಸ್ಟೋರಿ ಸೇಯಿಂಗ್ XYZ ಪರ್ಸನು ಸೊ ಆ್ಯಂಡ್ ಸೊ ಈ ಥರ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ, ಇಷ್ಟು ವರ್ಷ ಆಯಿತು, ಈ ಇಶ್ಯೂ ಇತ್ತು, ಇಲ್ಲಿ ತೋರಿಸ್ಕೊಂಡ್ರು, ಈ ಥರ ಸಕ್ಸಸ್ ಸ್ಟೋರಿ ಇವಾಗ ಅಂತ ಎಲ್ಲ ಹೇಳ್ತೀನಿ. ಬರೀ ಸಕ್ಸಸ್ ಸ್ಟೋರಿ ಅಲ್ಲ, ಫೇಲ್ಯೂರ್ ಸ್ಟೋರಿನೂ ನಾನು ಹೇಳ್ತೀನಿ. ಇಷ್ಟೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ಇದು ಕಷ್ಟ ಆಗಿದೆ ಅಂತಲೂ ಹೇಳ್ತೀನಿ. ನನಗೆ ಎಷ್ಟೊಂದು ಜನ HSG ವಿಡಿಯೋ ಹಾಕಿದ್ಮೇಲೆ ಎಷ್ಟೊಂದು ಜನ ಶೇರ್ ಮಾಡ್ಕೊಂಡ್ರಿ ದಟ್ ನನಗೂ ಸೇಮ್ ಕಾಪಿ ಪೇಸ್ಟ್ ನೀವು ಏನು ಹೇಳ್ತಾ ಇದ್ದೀರ ಸೇಮ್ ನಂಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆಫ್ಟರ್ ಸೋ ಮೆನಿ ಇಯರ್ಸ್ ನಂಗೆ ಇವಾಗ ಬೇಬಿ ಇದೆ ಅಂತ ಶೇರ್ ಮಾಡಿದ್ರಿ. ನೀವು ವಾಪಸ್ ನನಗೆ ಕನೆಕ್ಟ್ ಆಗಿ ನೀವು ವಾಪಸ್ ಸ್ಟೋರಿ ಅಪ್ಲೋಡ್ ಮಾಡೋಕ್ಕೆ ಓಕೆ ಅಂತಂದರೆ ಐ ಕ್ಯಾನ್ ಟೆಲ್ ಯುವರ್ ಸ್ಟೋರೀಸು. ನೀವು ಪರ್ಮಿಷನ್ ಕೊಡೋವರೆಗೂ ನಾನು ಯಾರ್ದು ಸ್ಟೋರಿ ಹಾಕಲ್ಲ ಇಲ್ಲಿ. ಸೊ ಒನ್ಸ್ ಅಗೇನ್ ಏನು ಹೇಳಬೇಕು ಅಂದರೆ ನಿಮ್ಮ ಸ್ಟೋರಿನ ನಾನು ನನ್ನ ವಾಯ್ಸಲ್ಲಿ ಹೇಳ್ತೀನಿ ಅಷ್ಟೇ. ಫಾರ್ ಎಕ್ಸಾಂಪಲ್ IVF ಅಂದರೆ ಇದು ಏನೋ ಒಂದು ದೊಡ್ಡದು ಅದು ತುಂಬ ಕಷ್ಟ ಆಗಿಬಿಡುತ್ತೆ, ಮನುಷ್ಯ ಭಾರಿ ಡಿಫಿಕಲ್ಟಿ, ಹಂಗೆ ಹಿಂಗೆ ಲೈಫ್ ಲಾಂಗ್ ತುಂಬ ಕಷ್ಟ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ. ಫಸ್ಟ್ ಆಫ್ ಆಲ್ ನ್ಯಾಚುರಲ್ ಟ್ರೈ ಮಾಡೋದು ಇದು ಫಸ್ಟ್ ಥಿಂಗ್ ಅಲ್ವಾ. ಇವು ತುಂಬ ಕಾಂಪ್ಲಿಕೇಶನ್ ಇದೆ ಅಂದರೆ ಯು ಶುಡ್ ಗೋ ಮೆಡಿಕಲ್ ಹೆಲ್ಪ್ ತೊಗೊಳ್ಳೇಬೇಕು. ಮೆಡಿಕಲ್ ಹೆಲ್ಪ್ ತೊಗೊಳ್ಳೋ ಇವಾಗ 2 ಬ್ಲಾಕ್ ಇದೆ, 2 ಟ್ಯೂಬು ಬ್ಲಾಕ್ ಇದೆ. ಇಲ್ಲ ನನಗೆ ಸರಿ ಹೋಗುತ್ತೆ, ಸುಮ್ಮನೆ ಇವರೆಲ್ಲ ಸ್ಕ್ಯಾಮು ಆ್ಯಂಡ್ ಆಲ್ ಅಲ್ಲಿವರೆಗೂ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ 2 ಬ್ಲಾಕ್ ಇದ್ದಾಗ ಸ್ಕ್ಯಾಮ್ ಅದೆಲ್ಲ ಸೈಡಿಗೆ ಇಡಿ. 2 ಬ್ಲಾಕ್ ಇದ್ದಾಗ ನಿಮ್ಮ ನ್ಯಾಚುರಲ್ ಕನ್ಸೆಪ್ಷನ್ ಪಾಸಿಬಿಲಿಟಿನೇ ಇಲ್ಲ. ಮಿರಾಕಲ್ ಹೆಂಗಾಗುತ್ತೆ ಆ ಬ್ಲಾಕ್ ಇದ್ದು, ಹೆಂಗೆ ಆಗುತ್ತೆ, ಆಗಲ್ಲ ಅಲ್ವಾ. ಸೊ ಇಷ್ಟು ನೆಕ್ಸ್ಟ್ ಸ್ಟೆಪ್ ನೀವು ಹೋಗಬೇಕಾಗುತ್ತೆ, ಒಂದು IVFಗೆ ಹೋಗಲೇಬೇಕಾಗುತ್ತೆ. ಸೊ ಈ ಥರ ಏನಾದರೂ ಚಿಕ್ಕ ಪುಟ್ಟ ಹೆಲ್ಪ್, ಬೇರೆಯವ್ರ ಸ್ಟೋರಿ ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ ಅಥವಾ ಕಲ್ತ್ಕೊಬೋದು, ನೀವು ಅದನ್ನು ಸ್ಟೆಪ್ ನಿಮ್ಮ ಲೈಫಲ್ಲಿ ತೊಗೊಳೋದು ಸೆಕೆಂಡರಿ. ಅಟ್ಲೀಸ್ಟ್ ಯು ಕ್ಯಾನ್ ಲರ್ನ್ ಅಲ್ವಾ, ಏನೇನಾಗಿದೆ ಹೆಂಗೆ ಏನು ಅಂತ ನೀವು ಕಲ್ತ್ಕೊಬೋದು. ಸೊ ಈ ಥರ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೋಪ್ ಎಷ್ಟು ಜನ ಶೋ ಅಪ್ ಆಗ್ತಾರೆ ನೋಡೋಣ. ಆಮೇಲೆ ನಂದು IUI ವೀಡಿಯೋಸ್ಗೆ ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಏನು ಅಂದರೆ ಎಷ್ಟೊಂದು ಜನ ಶೈ ಇರ್ತಾರೆ, ಇಲ್ಲಿ ಯೂಟ್ಯೂಬಲ್ಲಿ ಬಂದು ಕಮೆಂಟ್ ಮಾಡಲ್ಲ, ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ನಂಗೆ ಎಷ್ಟೊಂದು ಜನ ಪರ್ಸ್ನಲಿ ಮೆಸೇಜ್ ಮಾಡಿರ್ತೀರ. ಥ್ಯಾಂಕ್ ಯು ಸೋ ಮಚ್, ಐ ಅಂಡರ್ಸ್ಟ್ಯಾಂಡ್. ಅದು ನೋಡಿಬಿಟ್ಟೆ ನಾನು ಇಲ್ಲಿ ಬಂದು ಅದು ಕನ್ವೆ ಮಾಡ್ತೀನಿ ಎಷ್ಟೊಂದು ಸಲ ಮೆಸೇಜಸ್ನ. ಸೊ ನಿಮಗೆ ಇಲ್ಲಿ ಕಮೆಂಟ್ ಸೆಕ್ಷನ್ ಹೇಳೋಕ್ಕಾಗಿಲ್ಲ ಅಂದರೆ ಬಂದುಬಿಟ್ಟು ನಂದು ಇನ್ಸ್ಟಾ ಐಡಿಯಲ್ಲಿ ಹೇಳ್ಬೋದು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಸೋ ಮಚ್ ಲವ್ ಫಾರ್ ಆಲ್ ಮೈ ವೀಡಿಯೋಸು, ಅದು ಎಸ್ಪೆಷಲಿ ಫರ್ಟಿಲಿಟಿ ವೀಡಿಯೋಸು. ನಿಮಗೆ ಮತ್ತೆ ಏನಾದರೂ ಇದ್ರ ರಿಲೇಟೆಡ್ ಕ್ವಶನ್ ಇದ್ದರೆ ಇದ್ರ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನಾನು ಒಂದು ಅಲ್ಲೇ ಆದರೆ ಪಾಸಿಬಲ್ ಆದರೆ ಅಲ್ಲೇ ಆನ್ಸರ್ ಮಾಡ್ತೀನಿ, ಇಲ್ಲ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಆಮೇಲೆ ಇನ್ನೊಂದು ತುಂಬ ಕ್ವಶನ್ ಬರ್ತಾ ಇರೋದು ಏನು ಅಂದರೆ, ನಾನು ಇವಾಗ ಆಲ್ರೆಡಿ 30 ಇದ್ದೀನಿ, ಒಬ್ಬರು 30 ಇದ್ದೀರೋ 30+ ಇದ್ದೀನಿ. ನನಗೆ ಇನ್ನೇನು ನೆಕ್ಸ್ಟು ಇನ್ನೂ ಮದುವೆ ಆಗಿಲ್ಲ. ಇನ್ನೇನು ನೆಕ್ಸ್ಟ್ ಮದುವೆ ಆದರೆ ನಾನು IVF ಮಾಡಿಸ್ಕೊಬೇಕಾ ಅಥವಾ IUI ಮಾಡಿಸ್ಕೊಬೇಕಾ, ತುಂಬ ಭಯ ಆಗ್ತಾ ಇದೆ ನನಗೆ, ಇನ್ನೂ ಹುಡುಗ ಸಿಗ್ತಾ ಇಲ್ಲ ಅಂತ ತುಂಬ ಪ್ಯಾನಿಕಲ್ಲಿ ತುಂಬ ಜನ ಕೇಳ್ತಾಯಿದ್ರಿ. 35+ ಅಂದರೆ ಯೂಶ್ವಲಿ IVF ಈಸ್ ತುಂಬ IVF ಪಾಸಿಬಿಲಿಟಿ ಅಂತ ಹೇಳ್ತಾರೆ. ಇವಾಗ 30+ ಇದ್ದು ನಿಮ್ಮ AMH ಚೆನ್ನಾಗಿದ್ದು, ಎಗ್ ರಿಸರ್ವ್ ಚೆನ್ನಾಗಿದ್ದು, ನೀವು ಹೆಲ್ತ್ ಸರಿ ಇದ್ದರೆ, ಎಲ್ಲ ಕಂಡೀಷನ್ ಸರಿ ಇದ್ದರೆ ನ್ಯಾಚುರಲಾಗಿ ಆರಾಮ್ಸೆ ಕನ್ಸೀವ್ ಆಗ್ಬೋದು. ಅಥವಾ PCOD, PCOS, ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್ ಈ ಥರ ಏನೋ ಇಶ್ಯೂ ಇದ್ದು ಆವಾಗ ನ್ಯಾಚುರಲ್ ಕನ್ಸೆಪ್ಷನ್ ಆಗೋದು ತುಂಬ ಕಷ್ಟ ಅಂತಲ್ಲ, ನ್ಯಾಚುರಲ್ ಕನ್ಸೆಪ್ಷನ್ ಕಷ್ಟ ಆಗುತ್ತೆ ಆವಾಗ. ಸೊ ಆವಾಗ ನೀವೇನು ಮಾಡಬೇಕು ಗೊತ್ತಾ, ಇವಾಗ ನೀವು ಇಫ್ ಯು ಆರ್ 30+ ನಿಮ್ಮದು ಒಂದು AMH ಟೆಸ್ಟ್ ಮಾಡಿಸ್ಕೊಂಬೇಡಿ. ಅಂದರೆ ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಅಂತ ಬರುತ್ತೆ, ಅದು ನಿಮ್ಮದು ಎಗ್ ರಿಸರ್ವ್ ಲೈಫ್ ಸ್ಪ್ಯಾನಲ್ಲಿ ಎಗ್ ರಿಸರ್ವ್ ಎಷ್ಟಿದೆ ಅಂತ ಅದು ನಂಬರ್ ಕೊಡುತ್ತೆ. ಆ ನಂಬರ್ ಮೇಲೆ ನಿಮ್ಮ ಡಾಕ್ಟ್ರು ಹೇಳ್ತಾರೆ. ಇಫ್ ಇಟ್ ಇಸ್ ವೆರಿ ಲೆಸ್ಸು ಅವಾಗ ನೀವು ಬೆಸ್ಟ್ ಶುಡ್ ಗೋ ಫಾರ್ ಎಗ್ ರಿಸರ್ವ್. ಇವಾಗಲೇ ಎಗ್ ರಿಸರ್ವ್ ಮಾಡಿಕೊಂಡು ಆಮೇಲೆ ನೀವು ಒಂದು 32 ಅಲ್ಲಿ ಮದುವೆ ಆಗಿ, ಇಲ್ಲ ನಮಗೆ 1 ಇಯರ್ ನನ್ನ ಪಾರ್ಟ್ನರ್ ಜೊತೆ ಕಂಫರ್ಟ್ ಅದು ಒಬ್ರನ್ನ ಅರ್ಥ ಮಾಡ್ಕೋಬೇಕು, ನಾವು 1 ಇಯರ್ ಆದಮೇಲೆ ಬೇಬಿ ಮಾಡ್ಕೊತೀವಿ, ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ಆಪ್ಷನ್ ಆಫ್ ನಿಮ್ದು ಎಗ್ ರಿಸರ್ವ್ ಇರುತ್ತೆ ಆವಾಗ. ಸೊ ನೀವು ಅವಾಗೆಲ್ಲ ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ, ಎಗ್ ರಿಸರ್ವ್ ಮಾಡ್ಕೋಬೋದು. ನೀವು 30+ ಇದ್ದೀರಂದರೆ ಇಟ್ಸ್ ಬೆಸ್ಟ್ ಎವ್ರಿಬಡಿ ಗೆಟ್ ಯುವರ್ AMH ಡನ್. ನೀವು ಟೆಸ್ಟ್ ಮಾಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ವೇರ್ ಯು ಸ್ಟ್ಯಾಂಡ್ ಅಂತ. ಆವಾಗ ಫರ್ಟಿಲಿಟಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಬೀಳಲ್ಲ. ಆಮೇಲೆ ಇವಾಗ ರೀಸೆಂಟಾಗಿ 2-3 ಡೇಸ್ ಹಿಂದೆ ಏನೋ ರಿಪೋರ್ಟ್ ಬಂತು ದಟ್ ಇಂಡಿಯಾಸ್ ಪಾಪ್ಯುಲೇಷನು ಫುಲ್ ಕಡಿಮೆ ಆಗ್ತಾ ಇದೆ ಅಂತಂದು. ಎಸ್, ಕಡಿಮೆ ಆಗ್ತಾ ಇದೆ ಬಿಕಾಸ್ ಫರ್ಟಿಲಿಟಿ ರೇಟ್ ತುಂಬ ಡೌನ್ ಆಗ್ತಿದೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ.
ಯಾಕೆಂದರೆ ಒಂದು ಮೇನ್ಲಿ ತುಂಬ ಜನ ಇವಾಗಂತೂ ಇವಾಗಿನ ಜನರೇಷನ್ ಮದುವೆನೇ ಬೇಡ ಅಂತಿದ್ದಾರೆ, ಒಂದು ರೀಸನು. ಸೆಕೆಂಡ್ ರೀಸನು ಲೈಫ್ ಸ್ಟೈಲ್, ಅದೇ PCOD ಅಥವಾ ಮೇಲಲ್ಲೂ ತುಂಬ ಸ್ಪರ್ಮ್ ರಿಲೇಟೆಡ್ ಮೊಬಿಲಿಟಿ ಆಗಲಿ, ಮಾರ್ಫಾಲಜಿ ಎಲ್ಲ ತುಂಬ ಏನೋ ಇಶ್ಯೂಸ್ ಬರ್ತಾಯಿದೆ. ಸ್ಮೋಕಿಂಗು, ಡ್ರಿಂಕಿಂಗು, ಲೈಫ್ ಸ್ಟೈಲು, ಮೇನು ಸ್ಟ್ರೆಸ್ಸು, ಇದರಿಂದ ತುಂಬ ಚಾಲೆಂಜಿಂಗ್ ಆಗ್ತಿದೆ ಪೀಪಲ್ಗೂ. ಆಮೇಲೆ ಎಸ್ಪೆಷಲಿ ಬೇಬಿ ಮಾಡ್ಕೊಳೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಮುಂಚೆ ಎಲ್ಲ ದೊಡ್ಡ ಫ್ಯಾಮಿಲಿ ಇರ್ತಾಯಿತ್ತು, ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳು, ದೊಡ್ಡಪ್ಪ ದೊಡ್ಡಮ್ಮ, ಅಜ್ಜ ಅಜ್ಜಿ ಯಾರೋ ಒಬ್ಬರು ನೋಡ್ಕೊತಾ ಇದ್ದರು. ಇವಾಗ ಹಂಗಲ್ಲ. ಇವಾಗ ಗಂಡ ಹೆಂಡತಿ ಇಬ್ಬರು ವರ್ಕಿಂಗ್ ಇರ್ತಾರೆ. ಪಾಪುನ ಎಲ್ಲಿ ಬಿಡೋದು ಅತ್ತೆ ಮಾವ ಕಡೆಯೂ ಸಪೋರ್ಟ್ ಇರಲ್ಲ. ಎಷ್ಟೊಂದು ಜನಕ್ಕೆ ಅಪ್ಪ ಅಮ್ಮ ಮನೆಯಿಂದನೂ ಎಷ್ಟೊಂದು ಜನಕ್ಕೆ ಆಗ್ತಿರಲ್ಲ. ಯಾಕಂದರೆ ವಯಸ್ಸಾಗೋಗ್ಬಿಡುತ್ತೆ, ಆಲ್ರೆಡಿ ಇವ್ರು ಮದುವೆ ಆಗೋದು ಲೇಟು, ಅಪ್ಪ ಅಮ್ಮಗೆ ಅವ್ರಿಗೆಲ್ಲ ಏಜ್ ಆಗೋಗಿರುತ್ತೆ, ಆ ಥರನೂ ಸಪೋರ್ಟ್ ಸಿಗೋಲ್ಲ. ಆಮೇಲೆ ಎಕ್ಸ್ಪೆಂಡಿಚರ್ ಅಂತೂ ಹೆವಿ ಕಾಸ್ಟ್ಲಿ. ಇವಾಗ ಒಂದು ಬೇಬಿ ಡೆಲಿವರಿ ಆಗಬೇಕು ಅಂದರೆ C-ಸೆಕ್ಷನ್ ಆಗಲಿ ನಾರ್ಮಲ್ಗೆ ಎಷ್ಟೊಂದು ಕಾಸ್ಟ್ಲಿ ದುನಿಯಾ ಇವಾಗ. ಆಮೇಲೆ ಇನ್ನು ಅವ್ರ ಎಜುಕೇಷನ್ನು, ಅವ್ರ ಲೈಫ್ ಸ್ಟೈಲ್ಗೆ ಅಂದರೆ ತುಂಬ ದುಡ್ಡು ಬೇಕಾಗುತ್ತೆ ಇವಾಗ. ಸೊ ಆ ಥರ ಎಲ್ಲ ಥಿಂಕ್ ಮಾಡಿ ಎಷ್ಟೊಂದು ಜನ ಪಾಪುನೇ ಬೇಡ, ಆ ಥರ ನಮಗೆ ಫೆಸಿಲಿಟಿ ಕೊಡೋಕ್ಕಾಗಲ್ಲ ಅಂದರೆ ಬೇಬಿನೇ ಬೇಡ ಅಂತ ಎಷ್ಟೊಂದು ಜನ ಡ್ರಾಪು ಮಾಡ್ತಾಯಿದ್ದಾರೆ. ಸೊ ಅದು ಕಡಿಮೆ ಆಗ್ತಿದೆ. ನೋಡಬೇಕು ವಾಟ್ ಗೌರ್ಮೆಂಟ್ ವಿಲ್ ಟೇಕ್ ಸ್ಟೆಪ್ಸ್. ಆ್ಯಕ್ಚುಲಿ ಸೌತ್ ಇಂಡಿಯಾದಲ್ಲೇ ಒಂದು ಲೆವೆಲಲ್ಲಿ ಇತ್ತು ಫರ್ಟಿಲಿಟಿ, ಮೇಲ್ಗಡೆ ನಾರ್ತ್ ಇಂಡಿಯಾದಲ್ಲಿ ಡೆನ್ಸ್ಲಿ ಪಾಪ್ಯುಲೇಟೆಡ್ UP ಇದೆಲ್ಲ. ಸೊ ಹೋಪ್ ಗೌರ್ಮೆಂಟ್ ಏನಾದರೂ ಒಳ್ಳೆ ಮೆಷರ್ಸ್ ತೊಗೊಂಡು ಒಳ್ಳೆ ಚೆನ್ನಾಗಿ ರೀತಿಯಿಂದ ಎಜುಕೇಟ್ ಮಾಡಿ ಜನಕ್ಕೆ ಒಳ್ಳೆ ರೀತಿಯಿಂದ ಒಳ್ಳೆ ರೀತಿಯಿಂದ ಎಜುಕೇಷನ್, ಹೆಲ್ತ್ ಅದೆಲ್ಲ ಚೆನ್ನಾಗಿ ಕೊಟ್ಟರೆ ಹೋಪ್ ಪೀಪಲ್ ವಿಲ್ ಥಿಂಕ್ ದ ಅದರ್ ವೇ ಅಲ್ವಾ. ಇವಾಗ ಎಜುಕೇಷನ್ ಫುಲ್ ಕಾಸ್ಟ್ಲಿ ಇದೆ, ಹೆಲ್ತ್ ಕೇರು ಕಾಸ್ಟ್ಲಿ ಇದೆ ಅಂದರೆ ಆಬ್ವಿಯಸ್ಲಿ ನಮ್ಮನ್ನು ನಾವು ನೋಡ್ಕೊಳೋದೇ ಕಷ್ಟ. ಇನ್ನು ನಮ್ಮ ಜೊತೆ ಇನ್ನೊಂದು ಸೋಲ್ ಬಂದರೆ, ಇನ್ನೊಂದು ಆ ಪಾಪುಗೆ ಎಲ್ಲ ಚೆನ್ನಾಗಿ ಒದಗಿಸ್ಕೊಡೋಕ್ಕಾಗಿಲ್ಲ ಅಂದರೆ ಅದನ್ನು ಸುಮ್ಮನೆ ತೊಗೊಂಡ್ಬಿಟ್ಟು ಅದನ್ನು ಸಫರ್ ಮಾಡಿಸೋದು ಇಟ್ಸ್ ವೆರಿ ಬ್ಯಾಡ್ ಅಲ್ವಾ. ನಡೀತೆ ಅಂತ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇಟ್ಸ್ ವೆರಿ ಗುಡ್. ಒಂದು ರೀತಿಯಿಂದ ನೋಡಿದರೆ ಈವನ್ ದೇರ್ ಥಿಂಕಿಂಗ್ ಈಸ್ ಕರೆಕ್ಟ್ ಅಲ್ವಾ. ಸೊ ಇದು ಬೇರೆ ಕಡೆ ಡಿವೇಟ್ ಆಗ್ತಿದೆ. ದಿಸ್ ಇಸ್ ಮೈ ಪರ್ಸ್ನಲ್ ಥಾಟ್ ಇದ್ರ ಬಗ್ಗೆ, ವಿಚ್ ಈಸ್ ವೆರಿ ಟ್ರೂ. ನಿಮ್ಗೆ ಆಗುತ್ತೆ, ನಿಮಗೆ ಅಫೋರ್ಡ್ ಮಾಡಬೇಕು ಆಗುತ್ತೆ, ನಿಮ್ಮ ಕೈಯಲ್ಲಿ ಕೆಪಾಸಿಟಿ ಇದೆ ಅಂದರೆ ಮಾತ್ರ ಮಾಡ್ಕೊಳೋದು ಒಂದು ರೀತಿಯಿಂದ ಕರೆಕ್ಟ್. ಯಾಕಂದರೆ ಲಾಸ್ಟಲ್ಲಿ ಮೆಡಿಕಲ್ ಹಾಸ್ಪಿಟಲಲ್ಲಿ ಏನೋ ಹೆಲ್ತ್ ಇಶ್ಯೂ ಆಗಿ ಅಲ್ಲಿ ಹಾಸ್ಪಿಟಲಲ್ಲಿ ಅಳ್ತಿರ್ತೀವಲ್ಲ, ನಮ್ಮ ಕಣ್ಣೀರಾಗಲಿ ಯಾರೋ ಒಬ್ಬರು ಮಸಿಯಿಂದ ಯಾರನ್ನೂ ಕಾಪಾಡ್ಕೊಳಕ್ಕೆ ಆಗಲ್ಲ. ನಿಮ್ಮ ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ನಿಮ್ಮ ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ಒಳಗಡೆ ಸೇರಿಸ್ತಾರೆ, ನಿಮ್ಮ ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ದೇ ಕ್ಯಾನ್ ಟೇಕ್ ದ ಪ್ರೊಸೀಜರ್ ಅಲ್ವಾ. ಸೊ ಅದೆಲ್ಲನೂ ಕೌಂಟ್ ಆಗುತ್ತೆ. ಹೋಪ್ ಗೌರ್ಮೆಂಟ್ ಅದೆಲ್ಲ ಚೇಂಜಸ್ ತೊಗೊಂಡು ಬಂದರೆ, ಲೈಕ್ ಇವಾಗ ಪ್ರೈವೇಟ್ ಸ್ಕೂಲೆಲ್ಲ ಹೆವಿ ಕಾಸ್ಟ್ಲಿ, ಹೆಲ್ತ್ ಕೇರ್ನು ಹೆವಿ ಕಾಸ್ಟ್ಲಿ, ಲೈಫ್ ಸ್ಟೈಲೇ ತುಂಬ ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆಲ್ಲ ಸ್ವಲ್ಪ ಮೇಜರ್ಸ್ ತೊಗೊಂಡ್ರೆ ಸೊ ಐ ಥಿಂಕ್ ಈವನ್ ಯೂತ್ ವಿಲ್ ಚೇಂಜ್ ದೇರ್ ಮೈಂಡ್, ಏನು ಎಂಥ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಸೋ ಮಚ್ ಲವ್ ಟು ಮೈ ವೀಡಿಯೋಸು. ಮತ್ತು ನಿಮಗೆ ಯಾವುದಾದ್ರೂ ರಿಲೇಟೆಡ್ ವೀಡಿಯೋಸ್ ಬೇಕು ಅಂತ ಹೇಳಿ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ವೀಡಿಯೋಸ್ ಮಾಡ್ತೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಮೇನು ಯೋರ್ ಸ್ಟೋರಿ ಮೈ ವಾಯ್ಸ್, ಇದನ್ನು ನಾನು ಈ ನ್ಯೂಸ್ನ ಹೇಳೋಕ್ಕೆ ಅಂತ ವಿಡಿಯೋ ಮಾಡಿದ್ದು. ನಿಮ್ಮದು ಇನ್ಫರ್ಟಿಲಿಟಿ ಜರ್ನಿ, ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಏನೇ ಇರಲಿ ಆ ಸ್ಟೋರಿ ನೀವು ಶೇರ್ ಮಾಡಿಕೊಂಡ್ರೆ ನಾನು ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಬೇರೆಯವ್ರಿಗೆ ಪುಷ್ ಆಗುತ್ತೆ. ಸೊ ನಾನು ಒಬ್ಬಳೇ ಸಫರ್ ಆಗ್ತಾ ಇಲ್ಲ, ಇನ್ನು ತುಂಬ ಜನ ಇದ್ದಾರೆ, ಐ ಕ್ಯಾನ್ ಓವರ್ಕಮ್ ದಿಸ್, ನನಗೆ ಆಗುತ್ತೆ, ಆ ಮೆಂಟಲಿ ಆ ಪುಷ್ ಇದೆಯಲ್ಲ ಅದನ್ನು ನಾವು ಕೊಡ್ಬೋದು ಅಂತ ನಾನು ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ನಂದು ಆದಮೇಲೆ ನಂಗೆ ತುಂಬ ಖುಷಿ ಆಯಿತು. ಎಷ್ಟೊಂದು ಜನ ಇನ್ಸ್ಪೈರ್ ಆದ್ರಿ. ಸೊ ಅದೇನು ದೊಡ್ಡದು ಇದು ಅಲ್ಲ, ನಾವು ಮಾಡ್ಕೊಬೋದು ಅಂತ. ಸೊ ನಂಗೆ ಐ ಆಮ್ ವೆರಿ ಹ್ಯಾಪಿ. ಆ ಥರ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ. ಸೊ ನಿಮ್ಮ ಸ್ಟೋರಿಯಿಂದ ಯಾರೋ ಇನ್ಸ್ಪೈರ್ ಆಗ್ತದೆ ಅಂದರೆ ವೈ ನಾಟ್ ಶೇರ್ ಮಾಡ್ಕೋಬೋದಲ್ವ ನಿಮ್ಮ ಸ್ಟೋರಿನ. ನೋಡೋಣ ಎಷ್ಟು ಜನ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಆಮೇಲೆ ತುಂಬ ಜನ ಸೊಸೈಟಿ ಪ್ರೆಷರು, ಮನೇಲಿ ಪ್ರೆಷರು, ತುಂಬ ಚೆನ್ನಾಗಿ ಮಾತಾಡ್ಸಲ್ಲ, ಅದ್ರ ಬಗ್ಗೆ ನೋವು ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಟ್ರೈ ಟು ಅವಾಯ್ಡ್ ಸಚ್ ಪೀಪಲ್. ಆ ಥರ ಟಾಕ್ಸಿಕ್ ಪೀಪಲ್ ಲೈಫಲ್ಲಿ ಹೋಗೋಕ್ಕೆ ಹೋಗಬೇಡಿ. ನಿಮ್ಗೆ ಒಳ್ಳೇದು ಬಯಸೋರ ಜೊತೆ, ನಿಮಗೆ ಖುಷಿ ಇರಲಿ ಅಂತ ಆಸೆ ಪಡೋರ ಜೊತೆ, ಅಂಥವ್ರ ಜೊತೆ ಎಲ್ಲ ಚೆನ್ನಾಗಿರಿ ನೀವು. ಯಾಕೆ ಅವರೇನು ದೇ ವಿಲ್ ನಾಟ್ ಬೇರ್ ಯೋರ್ ಜರ್ನಿ ಅಲ್ವಾ. ಯು ಆರ್ ಡೂಯಿಂಗ್ ಯೋರ್ ಬೆಸ್ಟ್. ನೀವು ಇಷ್ಟೊಂದೆಲ್ಲ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ, ಅಷ್ಟೊಂದೆಲ್ಲ ಮೆಡಿಕೇಷನ್, ಅಷ್ಟೆಲ್ಲ ಇಂಜೆಕ್ಷನ್, ಇಟ್ಸ್ ನಾಟ್ ಸ್ಮಾಲ್ ಥಿಂಗ್. ಅದ್ರದ್ದೆಲ್ಲ ಸೈಡ್ ಎಫೆಕ್ಟ್ಸ್ ನೀವು ಅನುಭವಿಸ್ತಾರೆ, ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಸೊಸೈಟಿಯಲ್ಲಿರೋ ಯಾರು ಅನುಭವಿಸಿದ್ರೆ. ಯು ಶುಡ್ ಬಿ ಸ್ಟ್ರಾಂಗ್ ಟು ಯೋರ್ ಸೆಲ್ಫ್. ನೀವು ಯಾವಾಗಲೂ ಹೇಳ್ಕೊಬೋದು, ಹೇಳ್ಕೊತಾನೇ ಇರಬೇಕು ದಟ್
ನನಗೆ ಪಾಪು ಬೇಕು ಅಂತ ನಾನು ಇಷ್ಟೆಲ್ಲ ಇಷ್ಟು ದೂರದಿಂದ ಆ ದೂರ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಈ ಟೈಮಲ್ಲೂ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಇದು ತಿನ್ನೋದು ಇದು ನನ್ನ ಫೇವ್ರೆಟ್ ಫುಡ್ ಇತ್ತು, ಇದನ್ನು ತಿನ್ನೋದು ಗಿವ್ ಅಪ್ ಮಾಡಿದ್ದೀನಿ. ಯು ವಿಲ್ ಬಿ ಡೂಯಿಂಗ್ ಸೋ ಮೆನಿ ಸ್ಯಾಕ್ರಿಫೈಸಸ್ ಬಿಕಾಸ್ ಆಫ್ ಗೆಟಿಂಗ್ ಬೇಬಿ ಅಲ್ವಾ. ಆಮೇಲೆ ಎಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಎಷ್ಟೊಂದು ಇಂಜೆಕ್ಷನ್ ಎಷ್ಟು ಪೇನ್ಫುಲ್ ಇದೆ ಅಂತ ಗೊತ್ತಿದ್ರೂ ವಿಲ್ ಗೋ ಬ್ಯಾಕ್. ಯಾಕೆ ನಮಗೆ ಅದು ಬೇಬಿ ಬೇಕು ಅನ್ನೋದಕ್ಕೆ ನಾವು ಹೋಗ್ತಾ ಇರ್ತೀವಿ ಅಲ್ವಾ. ಸೊ ಶುಡ್ ನಾಟ್ ಬಿ ಹಾರ್ಡ್ ಆನ್ ಆ ಸೆಲ್ಫ್. ಅಟ್ ದ ಎಂಡ್ ಆಫ್ ದ ಡೇ ಅದು ನಿಮ್ಮ ಲೈಫ್, ನಿಮ್ಗೆ ಹೆಂಗೆ ಬೇಕೋ ಹಂಗಿರಿ. ಯು ವಿಲ್ ನೋ ಅಲ್ವಾ, ನಿಮ್ಗೆ ಅಷ್ಟೆಲ್ಲ ನೋವಿದ್ರು ಮತ್ತು ನೆಕ್ಸ್ಟ್ ಡೇ ಎದ್ದು ನೀವು ಅದೇ ಇಂಜೆಕ್ಷನ್ ಅದೇ ಮೆಡಿಸಿನ್ ತೊಗೊತೀರಾ. ಯಾಕೆ? ಮೋರ್ ದೆನ್ ದೆಮ್ ನಿಮಗೆ ಆ ಪಾಪು ಬೇಕು, ನಿಮಗೆ ಆ ಲೈಫ್ ಬೇಕು, ಆ ಲೈಫ್ ನಿಮ್ಮ ಲೈಫಲ್ಲಿ ಬರಬೇಕು ಅನ್ನೋದಕ್ಕೆ ಈ ಥರ ಎಲ್ಲ ಟ್ರೀಟ್ಮೆಂಟ್ ತೊಗೋತಾ ಇರ್ತೀರ. ಸೊ ಡೋಂಟ್ ಡೌಟ್ ಆನ್ ಯುವರ್ ಸೆಲ್ಫ್. ಯು ಶುಡ್ ಬಿ ವೆರಿ ಸ್ಟ್ರಾಂಗ್, ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಯು ಶುಡ್ ನಾಟ್ ಕ್ವಶನ್ ಯುವರ್ ಸೆಲ್ಫ್ ಬಿಕಾಸ್ ಆಫ್ ಅದರ್ಸ್. ಸೊ ಸ್ವಲ್ಪ ಎಲ್ಲ ಹೆಲ್ದಿಯಾಗಿರಿ, ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ, ಖುಷಿಯಾಗಿರಿ. ಇನ್ನೇನು 2025 ಮುಗಿತಾ ಬಂತು. ಎಲ್ಲ ನೆಗೆಟಿವಿಟಿ ಇಲ್ಲೇ ಡ್ರಾಪ್ ಮಾಡಿ, ಎಲ್ಲ ಟಾಕ್ಸಿಕ್ ಪೀಪಲ್ನು ಇಲ್ಲೇ ಬಿಟ್ಬಿಡಿ. ಆಮೇಲೆ ಆದಷ್ಟು ಯಾರಿಗೋ ನೋವು ಮಾಡೋಕ್ಕೆ ಹೋಗ್ಬೇಡಿ, ಹಿಂಸೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ನಿಮಗೆ ಒಬ್ರಿಗೆ ಖುಷಿ ಪಡ್ಸೋಕ್ಕಾಗಿಲ್ಲ ಅಥವಾ ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಹಿಂಸೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಯಾರೋ ಒಬ್ರಿಗೆ. ನಿಮ್ಮ ಲೈಫು ಏನು ನೀವು ನೋಡ್ಕೊಳ್ಳಿ, ಹೆಲ್ಪ್ ಆದರೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ಅದು ಬಿಟ್ಟೆ ತುಂಬ ಕಷ್ಟ ಕೊಡೋಕ್ಕೆ ಹೋಗ್ಬೇಡಿ. ಅವ್ರದ್ದು ಒಂದು ಜೀವ ಅಲ್ವಾ, ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಎವ್ರಿಬಡಿ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು? ಇಫ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಹೋಪ್ ಯುವರ್ ಸ್ಟೋರಿ ಮೈ ವಾಯ್ಸ್ ಇದು ನಿಮಗೆ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂದ್ಕೊತೀನಿ. ಇದೇನಾದರೂ ಇಷ್ಟ ಆದರೆ ನಿಮ್ಮ ಸ್ಟೋರಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡಿಕೊಂಡ್ರೆ ನಾನು ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಗಾಡ್ ಬ್ಲೆಸ್ ಯು ಆಲ್.